ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಬಾಲು ಕರೆಕ್ಟಾಗಿ ಓದಪ್ಪ, ಕರೆಕ್ಟಾಗಿ ಓದು ಅಂದೆ. ಓದು ಕರೆಕ್ಟಾಗಿ ಹೇಳ್ತಿರೋಣ. ನೀವು ಮಾಡಿರುವಂತ ದುರಂತಗಳನ್ನ ಸರ್ಮಾಡಕ್ಕೆ ನಿಂತಿರೋದು ನಾವು. ನೀವು ಅನಧಿಕೃತ ಬಡಾವಣೆಗಳು ಮಾಡಿದ ರೆವಿನ್ಯೂ ಲೇಔಟ್ಗಳ ಸರ್ಮಾಡಕ್ಕೇನೆ ಕರೆಕ್ಟಾಗಿ ಸ್ವಲ್ಪ 5 ನಿಮಿಷ ಯಾಕೆ ನಿಂತ್ಕೊಂಡ ಶಕ್ತಿ ಹೋಗ್ತಿರೋಣ. ಕೂತ್ಕೊಂಚೂರು. ಸನ್ಮಾನ್ಯ ಅಧ್ಯಕ್ಷರೇ, ಈ ನಗರ ಪ್ರದೇಶ ಮತ್ತೆ ಪುರಸಭೆ ವ್ಯಾಪ್ತಿನಲ್ಲಿ ಅನಧಿಕೃತ ಬಡಾವಣೆಗಳಲ್ಲಿ ರಸ್ತೆ ಸಾರ್ವಜನಿಕರು ಬಳಸ್ತಿದ್ರು ಕೂಡ ಅದನ್ನ ನಾವೇ ಸ್ಥಳೀಯ ಸಂಸ್ಥೆಗಳು ನಿರ್ವಹಣೆ ಮಾಡ್ತಿದ್ರು ಕೂಡ ಇದರ ಮಾಲೀಕತ್ವ ಖಾಸಗಿಯವರ ಹೆಸರಿನಲ್ಲಿ ಇರ್ತದೆ. ಅಧ್ಯಕ್ಷರೇ, ಈ ಮಾಲೀಕತ್ವ ಖಾಸಗಿಯವರ ಹೆಸರಿನಲ್ಲಿ ಇರೋದ್ರಿಂದ ಅಲ್ಲಿ ಖಾತೆಯನ್ನ ಸಿ ಖಾತೆಯನ್ನ ಎ ಖಾತೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಅದರಿಂದ ಅಧ್ಯಕ್ಷರೇ, ಈ ಒಂದು ತಿದ್ದುಪಡಿಯನ್ನ ನಾವು ತಂದಿದ್ದೇವೆ. ಈ ತಿದ್ದುಪಡಿಯಲ್ಲಿ ಈ ಖಾಸಗಿ ರಸ್ತೆಗಳು ಮತ್ತೆ ಚರಂಡಿಗಳು ದುಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಜನಗಳ ಆರೋಗ್ಯ ಮತ್ತೆ ಸುರಕ್ಷತೆಗೆ ಅಪಾಯ ಉಂಟು ಮಾಡತಕ್ಕಂಥ ಸಂದರ್ಭದಲ್ಲಿ ಆಯುಕ್ತರು ಮತ್ತೆ ಅಥವಾ ಮುಖ್ಯಾಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶ ಮಾಡಿ ಅದನ್ನ ತಮ್ಮ ವಶಕ್ಕೆ ಪಡೆದು ಅದನ್ನ ಸರ್ಕಾರದ ಪುರಸಭೆ ಹೆಸರಿಗೆ ನೋಂದಣಿ ಅದನ್ನ ಸರ್ಕಾರದ ವಶಕ್ಕೆ ತೆಗೆದುಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ವಿಧೇಯಕವನ್ನು ತಂದಿದ್ದೇವೆ. ಅಧ್ಯಕ್ಷರೇ, ಆ ವ್ಯಾಪ್ತಿನಲ್ಲಿ ಏನ್ ಮಾರಾಟ ಮಾಡಿರ್ತಾರಲ್ಲ ಅಧ್ಯಕ್ಷರೇ, ಅಲ್ಲಿ ಖಾಸಗಿ ವ್ಯಕ್ತಿಗಳು ಇದನ್ನ ನಾವು ಉತ್ತರಕ್ಕೆ ರಸ್ತೆ ಇದೆ, ದಕ್ಷಿಣಕ್ಕೆ ರಸ್ತೆ ಇದೆ ಅಂತೇಳಿ ಏನವರು ರಿಜಿಸ್ಟ್ರೇಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಮೂದು ಮಾಡಿರ್ತಾರಲ್ಲ, ಆ ದೃಷ್ಟಿಯಿಂದ ಸ್ವಯಂ ಪ್ರೇರಿತವಾಗಿ ನಾವು ಆ ರಸ್ತೆಯನ್ನ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ತೆಗೆದುಕೊಳ್ಳಲಿಕ್ಕೆ, ಕಾರ್ಪೊರೇಷನ್ ವ್ಯಾಪ್ತಿಗೆ ತೆಗೆದುಕೊಳ್ಳಲಿಕ್ಕೆ ಈ ವಿಧೇಯಕವನ್ನ ಮಂಡಿಸಿದ್ದೇವೆ. ಅಧ್ಯಕ್ಷರೇ, ಈ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ 1 ತಿಂಗಳ ಕಾಲ ಅಬ್ಜೆಕ್ಷನ್ ಅನ್ನ ಕರೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅವ್ರೇನಾದ್ರೂ ಕೂಡ ಅಬ್ಜೆಕ್ಷನ್ ಅನ್ನ ಮಾಡಿದ್ರೆ 1 ತಿಂಗಳು ಅವಕಾಶ ಇರ್ತದೆ. ಅದಕ್ಕೆ ಅಬ್ಜೆಕ್ಷನ್ಗೆ 1 ತಿಂಗಳು ಅವಕಾಶ ಇರ್ತದೆ. ಅಧ್ಯಕ್ಷರೇ, ಅವ್ರೇನಾದ್ರೂ ಕೇಳಬಹುದು. ಇದರ ಉದ್ದೇಶ ಏನು ಅಂದ್ರೆ ಅಧ್ಯಕ್ಷರೇ, ಇದರ ಉದ್ದೇಶ ಏನು ಅಂದ್ರೆ ಅಧ್ಯಕ್ಷ, ಪ್ರಮುಖವಾಗಿ ಅದಕ್ಕೆ ಯಾವುದೇ ಪರಿಹಾರವನ್ನು ಕೂಡ ಅವ್ರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೋಸ್ಕರ ಸಾಧ್ಯ ಇಲ್ಲ ಅಂತಂದ್ರೆ, ಅವರಿಗಾಗಲೇ ಇಲ್ಲೀಗಲ್ ಆಗಿ ಲೇಔಟ್ಸ್ ಗಳನ್ನ ಮಾಡಿ ಅದರಿಂದ ಹಣ ಕೊಡ್ತಿದ್ದಾರೆ. ಅದರಿಂದ ಆ ಒಂದು ರಸ್ತೆಗಳ ಮೇಲೆ ಅವ್ರಿಗೆ ಹಕ್ಕಿರೋದಿಲ್ಲ. ಅದರಿಂದ ಆ ರಸ್ತೆಗೆ ಯಾವುದೇ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಮಂಡಿಸಲಿಕ್ಕೋಸ್ಕರ ಈ ಒಂದು ವಿಧೇಯಕವನ್ನ ಮಂಡಿಸ್ತಾ ಇದ್ದೀವಿ. ಅಧ್ಯಕ್ಷ, ಈಗ ಆ ವಿಚಾರವಾಗಿ ಕೆಲವು ಬಡಾವಣೆಗಳಲ್ಲಿ ಈಗೇನಾಗಲೇ ಚರಂಡಿ ಮಾಡಿರ್ತಾರಲ್ಲ, ನೀರು ಹೊರಗಡೆ ಹೋಗಕ್ಕೆ ಆಸ್ಪದ ಇರಂಗಿಲ್ಲ, ಅಂತವಕ್ಕೆ ಏನ್ ಮಾಡ್ತೀರಿ? ಇಲ್ಲಿ ಸರಿಯಾದ ಬಡಾವಣೆ ಮಾಡಿಲ್ಲ, ಚರಂಡಿ ಮಾಡಿಲ್ಲ. ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ, ಆ ಸಾರ್ವಜನಿಕರ ಓಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಉಂಟು ಮಾಡ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡೆ ಇದನ್ನ ನಾವು ಪುರಸಭಾ ವ್ಯಾಪ್ತಿಗೆ ಮತ್ತೆ ಕಾರ್ಪೊರೇಷನ್ ವ್ಯಾಪ್ತಿಗೆ ತಗೋಬೇಕು ಅಂತಕ್ಕಂಥ ಚರಂಡಿ ನೀರು ಮುಂದಾಡ್ಸಕ್ ಅದು ರೆವಿನ್ಯೂ ಜಾಗ ಬಿಟ್ಟು ಬಾಕಿ ವ್ಯಾಪ್ತಿಗೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ. ಅದೇ ನಮ್ಮ ವ್ಯಾಪ್ತಿಗೆ ಬಂದಿರ್ತದಕ್ಕೆ ಮಾತ್ರ ನಾವು ತಂದಿರ್ತಕ್ಕಂಥದ್ದು ಕಾನೂನು. ಈಗ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲೋ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರೆತಿದೆ. 2ನೇ ಖಂಡ ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು